ನಮ್ಮ ಲಕ್ಷ್ಮೀಶ್ವರ ಚಾನಲ್ನ ಮಹಿಳಾ ಸಾಧಕಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆ ಸಮಾಜದ ಕಣ್ಣು, ಜೀವನದ ಎಲ್ಲ ಸವಾಲುಗಳನ್ನು ಎದುರಿಸುವಂತಹ ಗಟ್ಟಿಗಿತ್ತಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ನಮ್ಮ ಚಾನಲ್ನ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಮಹಿಳಾ ಸಾಧಕಿಯರಾದಂತಹ ಪ್ರಪ್ರಥಮವಾಗಿ 1990ರಲ್ಲಿ ಜೆಸಿ ಕ್ಲಬ್ ಅಧ್ಯಕ್ಷರಾಗಿ ಸೇವೆ, ಸಾಕ್ಷರತಾ ಅಧ್ಯಕ್ಷರಾಗಿ ಸೇವೆ, ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷರಾಗಿ ಸೇವೆ, ಸೃಷ್ಟಿ ದೃಷ್ಟಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಹಿರಿಯ ಸಾಧಕಿಯರಾದಂತಹ ಶ್ರೀಮತಿ ಸರೋಜಕ್ಕ ಬನ್ನೂರ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. 1990ರಿಂದನೂ ನೀವು ಸಮಾಜದ ಬಗ್ಗೆ ಚಿಂತನೆಯನ್ನು, ಸಮಾಜ ಸೇವೆದ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಬಂದಿದ್ದೀರಿ. ನಿಮಗೆ ಈ ಸಮಾಜ ಸೇವೆ ಮಾಡಲಿಕ್ಕೆ ಯಾರು ನಿಮಗೆ ಮುಖ್ಯ ಸ್ಫೂರ್ತಿದಾಯಕ? ಯಾರನ್ನು ನೋಡಿ ನಿಮಗೆ ನಾನು ಈ ಥರ ಸಮಾಜ ಸೇವೆ ಮಾಡಬೇಕನ್ನೋದು ನಿಮ್ಮ ಮನಸ್ಸಿನಲ್ಲಿ ಮೂಡಿತು? ಈ ಎಲ್ಲ ಪ್ರೇರಣೆ ಉದ್ಭವಿಸ್ಲಿಕ್ಕೆ ಕಾರಣ ತಂದೆ ತಾಯಿ. ನಮ್ಮ ಹುಟ್ಟೂರು ಬಾಗಲಕೋಟೆ. ನಾವು ಬೆಳೆದ ವಾತಾವರಣ ಓಣಿನ ಒಂದು ಮನೆಯಾಗಿ ನಾವು ಬೆಳೆದ್ವಿ. ಅಲ್ಲಿ ಎಲ್ಲ ಜಾತಿ ಜನರು ನಮ್ಮನ್ನು ಪ್ರೀತಿಯಿಂದ ಕಂಡರು. ಕಾಕ, ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತೆ, ಮಾವ, ಈ ರೀತಿ ಎಲ್ಲರೂ ನಮ್ಮ ಪ್ರೀತಿಯನ್ನು ತುಂಬಿ ನಮ್ಮ ಬಾಲ್ಯದ ಪರಿಣಾಮಗಳು ಈ ರೀತಿ ನಾವೆಲ್ಲರೂ ಒಂದೇ ಅನ್ನೋ ಒಂದು ಕುಟುಂಬನೇ, ಒಂದು ಓಣಿ ಅಂತ ಹೇಳ್ತಾ ಇತ್ತು ಹಳೆ ಕಾಲದಲ್ಲಿ. ನಾ ಈಗ ಹೇಳ್ತಾ ಇರೋದು 60 ವರ್ಷದ ಹಿಂದಿನ ವಿಷಯ. ಅವಾಗ ನಮಗೆಲ್ಲರೂ ಎಲ್ಲ ಜಾತಿ ಜನರು ಅಲ್ಲಿದ್ದರು ನಮ್ಮ ಜೊತೆಗೆ. ಅವಾಗ ನಾವು ಎಲ್ಲರೂ ಕೂಡಿ ಪ್ರೀತಿಯಿಂದ ಬೆಳೆದ್ವಿ. ಮತ್ತು ಮನೆಯಲ್ಲಿ ತಂದೆ ತಾಯಿಗಳೇ ಇವೆಲ್ಲ ಏನಾದರೂ ಆಗು, ಮೊದಲು ಮಾನವನಾಗು, ಒಂದು ಮನುಷ್ಯತ್ವದಿಂದ ನಾವೆಲ್ಲರಿಗೂ ಒಂದು ಸಹಾಯ ಮಾಡೋ ಪ್ರವೃತ್ತಿಯನ್ನು ನಮ್ಮ ತಂದಾಯಿ ಹಬ್ಬ ಮಾಡಿದ್ರೆ ನಾವೆಲ್ಲ ಹೋಳಿಗೆ ಕಡುಬು ಎಲ್ಲ ಫ್ರಾಕ್ನಲ್ಲಿ ಹಾಕ್ಕೊಂಡು ಹೋಗಿ ಒಂದು ವಯಸ್ಸಾದ ಬಡವರಿಗೆ ಹೋಗಿ ಕೊಟ್ಟು ಬರ್ತಾ ಇದ್ವಿ. ಇವಾಗ ನಾವು ಇದು ಹೇಳ್ತಾ ಇರೋದು ನಾವು 7-8 ವರ್ಷದಾಗ ಇದ್ದಾಗಿನ ವಿಷಯ. ನಾನು ನನ್ನ ಅಕ್ಕ ಸ್ಕೂಲ್ಗೆ ಹೋಗುವಾಗ ಅವಾಗೆಲ್ಲ ನಾವು ಜೇಬನ್ನು ಹಿಡಿಸ್ಕೊಳ್ತಾ ಇದ್ವಿ. ಫ್ರಾಕಿಗೆಲ್ಲ ಜೇಬ್ ಇರ್ತಾಯಿದ್ವು. ಆ ಜೇಬಲ್ಲಿ ಕವರ್ನಲ್ಲಿ ಹೋಳಿಗೆ ಕಡುಬು ಎಲ್ಲ ಹಾಕ್ಕೊಂಡು ಬೋಂಡ ಬಜ್ಜಿ ತೊಗೊಂಡು ಆ ಗಿಡದ ಕುಂತಿರುವಂಥ ವಯಸ್ಸಾದ ಹಿರಿಯರಿಗೆ ಕೊಟ್ಟು ಮುದುಕರಿಗೆ ಎಲ್ಲ ಅಸಹಾಯಕರಿಗೆ ಈ ರೀತಿ ನಮ್ಮ ತಂದೆ ತಾಯಿನ ಅವರೆಲ್ಲ ಅತಿಥಿ ಸತ್ಕಾರ, ಅವರೆಲ್ರಿಗೂ ಬರ್ರಿ ಹೋಗ್ರಿ, ಅವರಿಂದನೇ ನಾವು ಸಂಸ್ಕಾರವನ್ನು ಅಂದರೆ ನಿಮ್ಮ ತಂದೆ ತಾಯಿಯವ್ರಿಗೂ ಸಮಾಜದ ಬಗ್ಗೆ ಕಳಕಳಿ ಜಾಸ್ತಿ ಭಾಳಷ್ಟು. ನಮ್ಮ ತಂದೆಗಂತೂ ವಿಪರೀತ ಕಳಕಳಿ. ತಾಯಿಯವರು ಸಹಿತ ಅದೇ ರೀತಿ ಸೇವೆಯನ್ನು ಮಾಡ್ತಾ ಇದ್ದರು. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗೂ ಆಯಿತು ಮತ್ತು ನಿಮ್ಮ ಬಾಲ್ಯದ ಶಿಕ್ಷಣ ಹೇಗಿತ್ತು? ನಿಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಮುಗಿಸಿದ್ರಿ ನೀವು? ಪ್ರಾಥಮಿಕ ನನ್ನ ಅಕ್ಕ 6 ವರ್ಷದೊಳಿದ್ದಾಗ ಸ್ಕೂಲಿಗೆ ಹೋಗ್ತಾಯಿದ್ಲು. 7 ವರ್ಷದೊಳಿದ್ದಾಗ ನಾನು ಅವಾಗ 5 ವರ್ಷಕ್ಕಿದ್ದೆ. ನಾನು ಸ್ಕೂಲಿಗೆ ಹೋಗ್ತೀನಿ ಅಂತ ಅಕ್ಕನ ಜೊತೆಗೇನೆ 5 ವರ್ಷಕ್ಕನ ಸ್ಕೂಲಿಗೆ ಸೇರಿಸಿ ನನ್ನನ್ನು ಶಾಲೆಗೆ ಕಳಿಸಿದರು. ಆಮೇಲೆ ನಾವು ಓದಿನಲ್ಲಿ ಭಾಳಷ್ಟು ಮುಂದೆ ಇದ್ವಿ. ನಾವು ಒಂದೊಂದು ವರ್ಷದಲ್ಲೇ 2 ಎತ್ತು ಪಾಸ್ ಮಾಡಿದ್ರು. 1-2 ಕೂಡಿ 1 ವರ್ಷದಲ್ಲೇ, 2-3 ಕೂಡಿ 3-4 ಕೂಡಿ 1 ವರ್ಷದಲ್ಲಿ, ಈ ರೀತಿ ಬೇಗ ವಿದ್ಯಾಭ್ಯಾಸ ಬಾಗಲಕೋಟೆಯಲ್ಲಿ ನಾನು ಬಾಗಲಕೋಟೆಯಲ್ಲಿ ಹೈಸ್ಕೂಲ್ವರೆಗೆ ಕಲಿತು ನಂತರ ಬೆಳಗಾವದಲ್ಲಿ 15 ವರ್ಷಕ್ಕೆ ನಾನು PUC ಪಾಸ್ ಆದೆ. ಭಾಳಷ್ಟು ಓದಿನಲ್ಲಿ ಆಸಕ್ತಿ ಇತ್ತು. ನಾವೆಲ್ಲ ಭಾಳಷ್ಟು ವಿವಿಧ ಕಾರ್ಯಕ್ರಮದೊಳಗೆ ಭಾಷಣ ಮಾಡೋದು, ಹಾಡು ಹೇಳೋದು, ನೃತ್ಯ ಮಾಡೋದು, ಚಿತ್ರಕಲೆ ತೆಗೆಯೋದು. ಆಮೇಲೆ ಆವಾಗಲೇ ನಾವು ಒಂದು 10-12 ವರ್ಷದವ್ರು ಇದ್ದಾಗಲೇ ಚುಟುಕುಗಳನ್ನು ಬರೆಯೋದು. ಆವಾಗಲೇ ನಾವೆಲ್ಲ ಒಂದು ಪುಸ್ತಕ ಸಂಗ್ರಹ, ಕಥೆ ಬರೆಯೋದು, ಈ ರೀತಿ ಬಾಲ್ಯದ ಹವ್ಯಾಸಗಳು ಭಾಳಷ್ಟು ವಿವಿಧ ಕಲೆಗಳಲ್ಲಿ ಆಸಕ್ತಿ ಇತ್ತು. 35 ವರ್ಷ ಸಮಾಜ ಸೇವಾ ಮಾಡ್ತಾ ಬಂದಿದ್ದೀರಿ ನೀವು. ಈಗ ನಾವು ನಿಮ್ಮದು ಕೇಳ್ತಾ ಬಂದ್ರೆ ಎಷ್ಟು ಉತ್ಸಾಹಗಳಾಗಿದ್ದೀರಿ ನೀವು, ಎಷ್ಟು ಚೈತನ್ಯಯುತವಾಗಿ. ಈಗಲೂ ನಿಮ್ಮಲ್ಲಿ ಏನೂ ಕುಗ್ಗಿಲ್ಲ. ಅವಾಗ ಯಾವ ಥರ ಇದ್ರಿ ಈಗೂ ನಾವು ನೋಡ್ಕೋತಾ ಇದ್ದೀವಿ. ನೀವು ಹಂಗೇನ ಸಮಾಜ ಸೇವಾದ ಬಗ್ಗೆ ಅಷ್ಟು ಕಳಕಳಿ ನಿಮ್ಮಲ್ಲಿ ಐತಿ. ನೀವು ಸಮಾಜದಲ್ಲಿ ಇರುವಂತಹ ಏನಾದರೂ ಒಂದು ಹುಡುಕೊಂಡು ನೀವು ಮಾಡಬೇಕನ್ನೋ ಒಂದು ಉತ್ಸಾಹ, ಎಲ್ಲರನ್ನೂ ಮಹಿಳೆಯರನ್ನು ಕರ್ಕೊಂಡು ನೀವು ಮಾಡುವ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀರಿ. ಆದರೆ ಈಗ ನಿಮ್ಮ ಅನುಭವದ ಪ್ರಕಾರ
ಈಗಿನ ಆಧುನಿಕ ಯುಗದೊಳಗೆ ಮಹಿಳೆಯರಿಗೆ ಏನನ್ನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು ಸಂದೇಶವನ್ನು ಹೇಳಬೇಕಂದ್ರೆ ಈಗಿನ ಕಾಲದ ಮಕ್ಕಳಿಗಾಗಲಿ ಮಹಿಳೆಯರಿಗಾಗಲಿ ಏನು ಹೇಳ್ತೀರಿ ನೀವು ಒಂದು ಸಂದೇಶ? ನಮ್ಮ ಭಾರತೀಯ ಪರಂಪರೆಯಲ್ಲಿ ಮಹಿಳೆಗೆ ಬಹಳಷ್ಟು ಉನ್ನತವಾದಂಥ ಸ್ಥಾನವನ್ನು ನೀಡಿದ್ದಾರೆ. ಆಕೆಗೆ ಗೃಹಿಣಿ ಅಂತಾಗಲಿ ಸ್ತ್ರೀ ಅಂತಾಗಲಿ ಅವಳೇ ಮನೆ ಉಸಿರು. ಅವಳು ಇದ್ದದ್ದಕ್ಕನ ಮನೆ ಇವತ್ತು ಉಸಿರಾಡ್ತಾ ಇರ್ತೈತಿ. ಅವಳು ಮನೆಯಲ್ಲಿ ಇಲ್ಲದೇ ಇದ್ರೆ ಆ ಮನೆ ಬರೀ ಸಿಮೆಂಟು ಕಬ್ಬಿಣದ ಕಟ್ಟಡ ಮಾತ್ರ ಆಗ್ತೈತೆ. ಮಹಿಳೆ ಅವಳನ್ನು ದೈವತ್ವದ ಸ್ಥಾನಕ್ಕೆ ಏರಿಸ್ಯಾರ. ಯಾಕೆ ಏರಿಸ್ಯಾರ ಅಂತಂದ್ರೆ ನಮ್ಮ ಭಾರತೀಯ ಪರಂಪರೆಯೊಳಗೆ ಆಕೆಯಲ್ಲಿ ಇರುವಂತಹ ವಿಚಾರಗಳು ಕರುಣೆ, ಪ್ರೀತಿ, ದಯೆ, ಅನುಕಂಪ. ಆಕೆ ಒಂದು ತಾಯಿಯಾಗಿ, ಒಂದು ಮಗಳಾಗಿ, ಒಂದು ಪ್ರೀತಿಯನ್ನು ತನ್ನ ಬೊಗಸೆ ತುಂಬಿಕೊಂಡು, ಒಂದು ಅಕ್ಕ ತಂಗಿಯಾಗಿ, ಒಂದು ಗೆಳತಿಯಾಗಿ ತನ್ನ ಪುರುಷರ ಜೀವನದೊಳಗೆ ಒಂದಲ್ಲ ಒಂದು ಪಾತ್ರವನ್ನು ವಹಿಸಿ ಅವ್ರ ಜೀವನವನ್ನು ಒಂದು ಸುಂದರಗೊಳಿಸ್ತಾಳಕಿ. ಒಂದು ಮಗಳ ಎಲ್ಲ ಪಾತ್ರಗಳನ್ನು ಮಹಿಳೆ ನಿರ್ವಹಿಸ್ತಾಳೆ. ಆಮೇಲೆ ಈಗ ಬಹಳಷ್ಟು ನೋವು ಕೊಡೋ ವಿಚಾರ ಏನಂದ್ರೆ ಸಮಾನತೆ ಬೇಕು. ಸಮಾನತೆ ಪ್ರಶ್ನೆ ಬರೋದೇ ಇಲ್ಲ. ಯಾಕಂದ್ರೆ ಮಹಿಳೆ ಎತ್ತರದ ಸ್ಥಾನದಲ್ಲಿದ್ದಾಳೆ. ಎಲ್ಲರ ಮನೆಯಲ್ಲೂ ನೀವು ಗಮನಿಸ್ರಿ, ಸ್ತ್ರೀಗಿರುವಷ್ಟು ಬೆಲೆ, ಸ್ತ್ರೀಗಿರುವಂಥ ಬುದ್ಧಿಶಕ್ತಿ, ಸ್ತ್ರೀಗಿರುವಂಥ ಪ್ರೀತಿ, ಪ್ರತಿಯೊಂದು ವಿಷಯದಲ್ಲೂ ಅವಳ ಎತ್ತರಕ್ಕೆ ಯಾರೂ ಪುರುಷನು ಬರಲಾರ. ಅಂಥ ಒಂದು ಎತ್ತರ ಸ್ಥಾನಗಳಲ್ಲಿದ್ದಾಗ ಉದಾಹರಣೆಗೆ ಏನು ಅಂದ್ರೆ ಇವತ್ತು ಒಂದು ಸೈನಿಕನ ಮಡದಿ ನಗನಗತಾ ತನ್ನ ವಾಪಸ್ ಬರ್ತಾನೆ ಇಲ್ಲ ಅನ್ನುವಂಥ ಒಂದು ನೋವನ್ನು ಒಳಗೆ ಹತ್ತಿಕ್ಕಿ ಅವನಿಗೆ ಒಂದು ಕುಂಕುಮ ಇಟ್ಟು ಹೋಗಿ ಬಾ ಅಂಥೇಳಿ ಪತಿರಾಯ ಅಂಥೇಳಿ ಆರತಿ ಎತ್ತಿ ಕಳಿಸ್ಕೊಡ್ತಾಳೆ. ಇದಲ್ಲದೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಮೋದಿಯವರ ತಾಯಿ ತನ್ನ ಮಗನಿಗಾಗಿ ಇಡೀ ಒಂದು ತನ್ನ ಜೀವನ ಪೂರ್ತಿ 100 ವರ್ಷ ಆಗುವವರೆಗೂ ಮಗನ ಏಳಿಗೆಗಾಗಿ ಸತತ ಭಜನೆ, ಒಂದು ಪೂಜೆಯಲ್ಲಿ ತನ್ನ ಜೀವನವನ್ನು ಮುಡುಪಾಗಿಟ್ಟು ತನ್ನ ಜೀವವನ್ನು ತೆಗಿತಾಳೆ. ಅದು ಅಲ್ಲದೆ ಮೋದಿಯವರ ಪತ್ನಿ ತನ್ನ ಪತಿ ತನ್ನ ಪಾತ್ರದಲ್ಲಿ ಅಪಾತ್ರರಾಗಿದ್ದರೂ ಸಹಿತ ಅವರಿಗಾಗಿ ಬರಿಗಾಲಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಓಡಾಡಿ ಆ ದೇವರಿಗೆಲ್ಲ ಹರಕೆ ಕಟ್ಕೊಂಡು ಉಪವಾಸ ಮಾಡಿ ಪೂಜೆ ಮಾಡಿ ಅವರ ಅಭಿವೃದ್ಧಿಗೋಸ್ಕರ ದೇವರನ್ನು ಪ್ರಾರ್ಥಿಸುವಂಥ ಭಾರತೀಯ ಮಹಿಳೆ ಎಷ್ಟು ಪವಿತ್ರಳು, ಎಷ್ಟು ಉದಾತ್ತ ವಿಚಾರಗಳನ್ನು ಹೊಂದಿದಂಥವಳು. ಹೀಗಾಗಿ ನಮ್ಮ ಆರ್ಥಿಕವಾಗಿ ಬೆನ್ನು ಹತ್ತಿ ನಾವು ಪರದೇಶದ ಗಾಳಿ ಭಾರತೀಯ ಮಹಿಳೆಯರು ಬೀಸಿ ನಾವು ಹಣ ಗಳಿಸ್ಬೇಕು ಅಂಥೇಳಿ ಅವರು ತಮ್ಮಲ್ಲಿ ದೈವದತ್ತವಾಗಿ ಬಂದಿರುವಂಥ ಗುಣಗಳನ್ನೆಲ್ಲ ಹೃದಯವನ್ನು ಬರಡು ಮಾಡ್ಕೋತಾ ಇದ್ದಾರೆ. ಅದು ತುಂಬ ಬಹಳಷ್ಟು ನೋವಿನ ವಿಚಾರ. ಅದಕ್ಕೆ ಹೆಣ್ಣಿಗೆ ಸಹಜವಾಗಿ ದೈವದತ್ತ ಆಗಿರುವಂಥ ಗುಣಗಳು, ಅತಿಥಿ ಸತ್ಕಾರ, ಒಂದು ಮಕ್ಕಳಲ್ಲಿ ಪ್ರೀತಿ, ನೆರೆಯವರಲ್ಲಿ ಪ್ರೀತಿ. ಇವತ್ತು ನಾವೇನಾರ ಇಲ್ಲಿವರೆಗೂ ಬಂದು ಮುಟ್ಟಿವಿ ಅಂದ್ರೆ ನೆರೆಮನೆಯವ್ರು ನಮ್ಮ ಮಕ್ಕಳಿಗೆ ಉಣಿಸಿ ತಿನ್ನಿಸಿ ಉಡಿಸಿ ತೊಡಿಸಿ ಶಿಕ್ಷಣ ಕೊಟ್ಟು ನಮ್ಮ ಮಕ್ಕಳನ್ನ ಬೆಳೆಸಿದ್ದಕ್ಕೆ ನಾವು ಇಲ್ಲಿ ಬಂದು ಮುಟ್ಟಿದ್ದೀವಿ. ಅದಕ್ಕೆ ಇದೇ ದಾರಿ ಜೀವನದೊಳಗೆ ಅಮೂಲ್ಯವಾದದ್ದು. ಈ ಮೌಲ್ಯಗಳನ್ನು ನಾವೆಲ್ಲರೂ ಮಹಿಳೆಯರು ಕಾಯ್ಕೊಳ್ಳೋಣ. ಒಬ್ಬರಿಗೊಬ್ಬರು ಪ್ರೀತಿಯಿಂದ ಕಾನೂನು ಬರೀ ನಾವು ಸಮಾನತೆ ಇದರೊಳಗೆ ಯಾವ ಅರ್ಥವೂ ನನಗೆ ಕಾಣಿಸ್ತಿಲ್ಲ ಅಂಥೇಳಿ ಈ ಸಂದೇಶವನ್ನು ಮಹಿಳೆಯರಿಗೆ ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೊಡ್ಲಿಕ್ಕೆ ನಾನು ಬಯಸ್ತೀನಿ ಅಂಥೇಳಿ ತಮಗೆಲ್ರಿಗೂ ನಮಸ್ಕಾರ. ಶೈಲಾ ಅವರೇ, ತಾವು ಈಗ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಹಳೆ ನಮ್ಮ ಸಾಧಕರನ್ನೆಲ್ಲ ಯಾವ ರೀತಿ ನೀವು ಸಾಗಿ ಬಂದ ಹಾದಿ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ತಮ್ಮ ಸಮಯವನ್ನು ನಮಗೆ ನೀಡಿದ್ದಕ್ಕೆ ತಮಗೂ ಸಹಿತ ಧನ್ಯವಾದ ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸ್ಲಿಕ್ಕೆ ಪ್ರಯತ್ನ